ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ವಿಜ್ಞಾನ ವಿಷಯದ 8ನೇ ತರಗತಿ ಅಧ್ಯಾಯ 3 ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ವಿಜ್ಞಾನ ಭಾಗ 1ರ ಪುಟ ಸಂಖ್ಯೆ 43ರಿಂದ 58ರಲ್ಲಿ ಈ ಘಟಕ ಇದೆ. ಇದನ್ನು ನೀವೆಲ್ಲ ನೋಡಿ. ಈ ಘಟಕವನ್ನು ಒಟ್ಟು ನಾವು 3 ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಇವತ್ತು ನಾವು ಮೊದಲನೇ ಭಾಗವನ್ನು ಕಲ್ತ್ಕೊಳ್ಳೋಣ. ಮೊದಲನೇ ಭಾಗದಲ್ಲಿ ನಾವು ಏನೇನು ಕಲ್ತ್ಕೋಬೇಕು, ಈ ಒಟ್ಟು ಘಟಕ ಇದೆ. ಈ ಒಟ್ಟು ಘಟಕದಲ್ಲಿ ನಾವು ಏನೇನು ಕಲ್ತ್ಕೋಬೇಕು? ಮೊದಲಿಗೆ ನೈಸರ್ಗಿಕ ಎಳೆಗಳು ಮತ್ತು ಸಂಶ್ಲೇಷಿತ ಎಳೆಗಳ ಬಗ್ಗೆ ತಿಳ್ಕೋಬೇಕು. ಎರಡನೇದಾಗಿ ಸಂಶ್ಲೇಷಿತ ಎಳೆಗಳು ಯಾವ್ಯಾವ ವಿಧಗಳಿದೆ, ಅವುಗಳನ್ನು ನಾವು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಮತ್ತು ಅವುಗಳ ಲಕ್ಷಣಗಳೇನು ಅನ್ನೋದನ್ನು ತಿಳ್ಕೋಬೇಕು. ಇನ್ನು ಮೂರನೇದಾಗಿ ಪ್ಲ್ಯಾಸ್ಟಿಕ್ಗಳ ವಿಧಗಳು ಯಾವುದು, ಅವುಗಳ ಉಪಯೋಗಗಳು ಏನು ಮತ್ತು ಪ್ಲ್ಯಾಸ್ಟಿಕ್ಗಳು ಮತ್ತು ಪರಿಸರಕ್ಕೆ ಹೇಗೆ ಸಂಬಂಧ ಇದೆ, ಪ್ಲ್ಯಾಸ್ಟಿಕ್ಗಳು ಮತ್ತು ಪರಿಸರದ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ಒಟ್ಟು ಈ ಘಟಕದಲ್ಲಿ ಈ ಅಂಶಗಳನ್ನು ತಿಳ್ಕೋಬೇಕು. ನೈಸರ್ಗಿಕ ಎಳೆಗಳು ಮತ್ತು ಸಂಶ್ಲೇಷಿತ ಎಳೆಗಳು, ಸಂಶ್ಲೇಷಿತ ಎಳೆಗಳ ವಿಧಗಳು, ಉಪಯೋಗಗಳು ಮತ್ತು ಲಕ್ಷಣಗಳು, ಹಾಗೂ ಮೂರನೇದಾಗಿ ಪ್ಲ್ಯಾಸ್ಟಿಕ್ಗಳ ವಿಧಗಳು, ಉಪಯೋಗಗಳು ಹಾಗೂ ಪ್ಲ್ಯಾಸ್ಟಿಕ್ ಮತ್ತು ಪರಿಸರದ ಬಗ್ಗೆ ಈ ಘಟಕದಲ್ಲಿ ನಾವು ತಿಳ್ಕೋಬೇಕಾಗಿದೆ. ಹಾಗಾದರೆ ಇವತ್ತು ನಾವೇನೇನು ತಿಳ್ಕೋಬೇಕು? ಇಂದಿನ ತರಗತಿಯಲ್ಲಿ ನಾವು ಈ ಘಟಕ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲ್ಯಾಸ್ಟಿಕ್ಗಳಲ್ಲಿ ಏನೇನನ್ನು ಕಲ್ತ್ಕೊಳ್ಳೋಣ. ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಏನೇನನ್ನು ಕಲ್ತ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ಎಳೆಗಳ ವಿಧಗಳು, ಪಾಲಿಮರ್ನ ಅರ್ಥ ಮತ್ತು ವ್ಯಾಖ್ಯಾನದ ಬಗ್ಗೆ ತಿಳ್ಕೊಳ್ಳೋಣ. ಎರಡನೇದಾಗಿ ಸಂಶ್ಲೇಷಿತ ಪಾಲಿಮರ್ನ ವಿಧಗಳು, ಸಂಶ್ಲೇಷಿತ ಪಾಲಿಮರ್ ಅಂದ್ರೇನು, ಅವುಗಳ ವಿಧಗಳೇನು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೂರನೇದಾಗಿ ಸಂಶ್ಲೇಷಿತ ಎಳೆಗಳ ಲಕ್ಷಣಗಳು, ಅವು ಯಾವ್ಯಾವ ಗುಣಲಕ್ಷಣಗಳನ್ನು ಹೊಂದಿದೆ, ಮತ್ತು ಸಂಶ್ಲೇಷಿತ ಎಳೆ ರೇಯಾನ್ನ ಲಕ್ಷಣಗಳು ಮತ್ತು ಉಪಯೋಗಗಳ ಬಗ್ಗೆ ಈ ದಿನ ನಾವು ಕಲ್ತ್ಕೊಳ್ಳೋಣ. ಹಾಗಾದರೆ ಪ್ರಾರಂಭ ಮಾಡೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನಾವು ಯಾವುದ್ರ ಬಗ್ಗೆ ತಿಳ್ಕೋಬೇಕು? ವಿದ್ಯಾರ್ಥಿಗಳೇ, ನಮಗೀಗಾಗಲೇ ತಿಳಿದಿದೆ, ಆಧುನಿಕ ಮಾನವ ಆಧುನಿಕ ತಂತ್ರಜ್ಞಾನ ಬೆಳೆದಂತೆ ತನ್ನ ರೂಪುರೇಷೆಗಳನ್ನು, ತಾನು ತೊಡ್ತಕ್ಕಂತಹ ಬಟ್ಟೆಗಳ ವಿಧಗಳನ್ನು ವಿಭಿನ್ನವಾಗಿ ವಿನ್ಯಾಸಗಳನ್ನು ಮಾಡ್ಕೊಳ್ತಾ ಹೋದರು. ಹಾಗಾದರೆ ಆ ವಿನ್ಯಾಸಗಳು, ಬಟ್ಟೆಗಳಿಗೆ ವಿನ್ಯಾಸಗಳು ಹೇಗೆ ಬರುತ್ತೆ, ಆ ಬಟ್ಟೆಗಳು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕ ವಿಡಿಯೋವನ್ನು ನೋಡ್ಕೊಂಬಿಟ್ಟು ಬರೋಣ. ಆಗ ನಮಗೆ ಗೊತ್ತಾಗುತ್ತೆ. ಆ ವಿಡಿಯೋವನ್ನು ನೋಡಿದಾದಮೇಲೆ ಬಟ್ಟೆಗಳು ಯಾವುದರಿಂದ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ವಿಡಿಯೋನ ನೋಡೋಣ ವಿದ್ಯಾರ್ಥಿಗಳೇ. ಸಾಮಾನ್ಯವಾಗಿ ಮನೆಗಳಲ್ಲಿ ಬಳಸುವಂತಹ ಬೀರುವಿನಲ್ಲಿ ಹೆಚ್ಚಾಗಿ ನಾವು ಧರಿಸುವಂತಹ ಬಟ್ಟೆಗಳನ್ನು ಜೋಡಿಸಿರುತ್ತಾರೆ. ಈ ಬಟ್ಟೆಗಳು ವೈವಿಧ್ಯಮಯವಾಗಿದ್ದು ಅನೇಕ ರೀತಿಯ ಬಣ್ಣಗಳಿಂದ ಕೂಡಿರುತ್ತವೆ ಹಾಗೂ ಒಂದೊಂದು ರೀತಿಯಾಗಿರುತ್ತವೆ. ದಿನನಿತ್ಯ ಉಪಯೋಗಿಸುವಂತಹ ಇಂತಹ ಅನೇಕ ಬಟ್ಟೆಗಳು, ಉದಾಹರಣೆಗೆ ನಾವು ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಹತ್ತಿ ಬಟ್ಟೆಗಳನ್ನು ಬಳಸುತ್ತೇವೆ. ಅದೇ ಚಳಿಗಾಲದಲ್ಲಿ ನಾವು ಉಣ್ಣೆಯ ಮಿಶ್ರಿತ ಬಟ್ಟೆಗಳನ್ನು ಹೆಚ್ಚಾಗಿ ಬಳಸುತ್ತೇವೆ. ಈ ಬಟ್ಟೆಗಳೆಲ್ಲ ಹೇಗೆ ರೂಪುಗೊಂಡಿರಬಹುದು? ಧರಿಸುವಂತಹ ಬಟ್ಟೆಗಳು ವಿನ್ಯಾಸವನ್ನು ಹೊಂದುವ ಮೊದಲು ಈ ರೀತಿ ಬಟ್ಟೆಯ ತಾನುಗಳನ್ನು ರೂಪಿಸಿಕೊಳ್ಳಲಾಗುತ್ತದೆ. ಬಟ್ಟೆಯ ತಾನುಗಳನ್ನು ಈ ರೀತಿ ದಾರದ ಉಂಡೆಗಳ ಸಹಾಯದಿಂದ ರೂಪಿಸಿರುತ್ತಾರೆ. ದಾರದ ಉಂಡೆಗಳನ್ನು ಇಂತಹ ದಾರದ ಎಳೆಗಳನ್ನು ಬಳಸಿ ರೂಪಿಸಲಾಗುತ್ತದೆ. ಅಂತಿಮವಾಗಿ ಬಟ್ಟೆಗಳು ವಿನ್ಯಾಸವನ್ನು ಹೊಂದುವ ಮೊದಲು ಬಟ್ಟೆಯ ತಾನುಗಳನ್ನು ರೂಪಿಸಿಕೊಂಡು, ಬಟ್ಟೆಯ ತಾನುಗಳನ್ನು ರೂಪಿಸಲು ದಾರದ ಉಂಡೆಗಳನ್ನು ಬಳಸಿರುತ್ತಾರೆ. ಆ ದಾರದ ಉಂಡೆಗಳು ಎಳೆಗಳಿಂದ ಮಾಡಲ್ಪಟ್ಟಿರುತ್ತವೆ. ಅಂದರೆ ವಿದ್ಯಾರ್ಥಿಗಳೇ, ಬಟ್ಟೆಗಳು ವಿನ್ಯಾಸಗೊಳ್ಳುವ ಮೊದಲು ತಾನುಗಳಂತಾಗಿದ್ದು ದಾರದ ಉಂಡೆಗಳಂತಿದ್ದು ಅವು ಎಳೆಗಳಿಂದ ಮಾಡಲ್ಪಟ್ಟಿರುತ್ತವೆ. ವಿದ್ಯಾರ್ಥಿಗಳೇ, ವಿಡಿಯೋವನ್ನು ನೋಡಿದ್ರಿ. ವಿಡಿಯೋದಲ್ಲಿ ನಮಗೆ ಗೊತ್ತಾಗಿದ್ದು ಅಂಶ ಏನಪ್ಪ ಅಂದರೆ, ಧರಿಸುವ ಬಟ್ಟೆಗಳು
ಎಳೆಗಳಿಂದ ಮಾಡಲ್ಪಟ್ಟಿರುತ್ತೆ. ವೆರಿ ಗುಡ್ ವಿದ್ಯಾರ್ಥಿಗಳೇ, ನಾವು ಧರಿಸುವಂತಹ ಬಟ್ಟೆಗಳು ಎಳೆಗಳಿಂದ ಮಾಡಲ್ಪಟ್ಟಿರುತ್ತೆ. ಹಾಗಾದರೆ ನೀವಿಲ್ಲಿ ನೋಡ್ತಾ ಇದ್ದೀರ ಚಿತ್ರಗಳನ್ನು. ಈ ಚಿತ್ರಗಳನ್ನು ನೋಡಿದಾಗ ನಿಮಗೆ ಅವು ದಾರದ ಅಂತ ಕಾಣಿಸ್ತಾ ಇದೆ. ಅವು ದಾರದ ಎಳೆಗಳೇ. ಆ ದಾರದ ಎಳೆಗಳು ವಿಭಿನ್ನ ಬಣ್ಣಗಳನ್ನು ಹೊಂದಿದೆ. ಆ ದಾರದ ಎಳೆಗಳನ್ನು ಹೇಗೆ ಉತ್ಪತ್ತಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಾಪೇಕ್ಷ ಚಿತ್ರ ಇದೆ. ಇವುಗಳನ್ನು ನಾವು ಸಂಶ್ಲೇಷಿತ ಎಳೆಗಳು, ಯಾಕೆಂದರೆ ಅದು ಕೃತಕವಾಗಿ ಮಾನವ ತಯಾರಿಸಿರ್ತಕ್ಕಂತಹ ಎಳೆಗಳಾಗಿದೆ. ಹಾಗಾದರೆ ಎಳೆಗಳು ಅಂದರೆ ಏನು? ಅವುಗಳಲ್ಲಿ ಎಷ್ಟು ವಿಧ? ಎಳೆಗಳಲ್ಲಿ ಪ್ರಮುಖವಾಗಿ 2 ವಿಧ ವಿದ್ಯಾರ್ಥಿಗಳೇ. ಎಳೆಗಳಲ್ಲಿ ಮೊದಲನೇ ವಿಧ ನೈಸರ್ಗಿಕ ಎಳೆಗಳು. ಎರಡನೇದು ಈಗಾಗಲೇ ನಿಮಗೆ ಗೊತ್ತಾಗಿದೆ, ಸಂಶ್ಲೇಷಿತ ಎಳೆಗಳು. ಹಾಗಾದರೆ ನೈಸರ್ಗಿಕ ಎಳೆಗಳು ಅಂದರೆ ನಾವು ಸಾಮಾನ್ಯವಾಗಿ ನಿಸರ್ಗದಲ್ಲಿ ದೊರಕುವಂತಹ ಎಳೆಗಳಾಗಿರ್ತವೆ. ಈಗಾಗಲೇ ನೀವು ನಿಸರ್ಗದಲ್ಲಿ ದೊರಕುವಂಥ ಎಳೆಗಳನ್ನು ನಿಮ್ಮ ಮನೆಯಲ್ಲಿ ಆಗಲೇ ಉಪಯೋಗಿಸ್ತಾ ಇದ್ದೀರ. ಉದಾಹರಣೆಗೆ ನೀವು ದಿನನಿತ್ಯ ದೀಪ ಹಚ್ಚೋದಕ್ಕೆ ಬಳಸ್ತಕ್ಕಂಥ ದೀಪದ ಬತ್ತಿಗಳು ಎಂತರಿಂದ ಆಗಿರ್ತವೆ? ಎಸ್, ವೆರಿ ಗುಡ್. ದೀಪದ ಬತ್ತಿಗಳು ಹತ್ತಿಯಿಂದ ಮಾಡಿರ್ತಾರೆ. ಹಾಗಾಗಿ ಹತ್ತಿ ಒಂದು ನೈಸರ್ಗಿಕ ಎಳೆ. ನಾವು ಚಳಿಗಾಲದಲ್ಲಿ ಆಗ್ತಕ್ಕಂತಹ ಬಟ್ಟೆಗಳು ಯಾವುದು? ಉಣ್ಣೆಯ ಬಟ್ಟೆಗಳು. ಉಣ್ಣೆ ನಮಗೆ ಎಲ್ಲಿಂದ ಸಿಗುತ್ತೆ? ಪ್ರಾಣಿಗಳ ತುಪ್ಪಳದಿಂದ ಸಿಗುತ್ತೆ. ಹಾಗಾಗಿ ನೈಸರ್ಗಿಕ ಎಳೆ ಉಣ್ಣೆ. ಮತ್ತೊಂದು ನೈಸರ್ಗಿಕ ಎಳೆ ಆಗಿರ್ತಕ್ಕಂತಹ ರೇಷ್ಮೆ. ರೇಷ್ಮೆ ಹುಳುಗಳಿಂದ ದೊರಕತಕ್ಕಂತಹ ರೇಷ್ಮೆ ಎಳೆಯೂ ಸಹ ಒಂದು ನೈಸರ್ಗಿಕ ಎಳೆ ಆಗಿದೆ. ಹಾಗೆಯೇ ಸಂಶ್ಲೇಷಿತ ಎಳೆಗಳು ಯಾವ್ಯಾವುದು? ಸಂಶ್ಲೇಷಿತ ಎಳೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಎಳೆಗಳಲ್ಲಿ ಮೊದಲನೇದು ರೇಯಾನ್. ಹಾಗಾದರೆ ನಂತರ ನೈಲಾನ್. ಮೂರನೇದು ಪಾಲಿಯೆಸ್ಟರ್. ನಾವು ಬಟ್ಟೆಗಳು ಅಂಗಡಿಗಳಿಗೆ ಹೋದಾಗ ಪಾಲಿಸ್ಟರ್ ಬಟ್ಟೆ ಕೊಡಿ ಅಂತ ಕೇಳ್ತಾ ಇರ್ತೀವಿ. ಆ ಪಾಲಿಸ್ಟರ್ ಎಳೆಯಿಂದಾಗಿರ್ತಕ್ಕಂಥ ಸಂಶ್ಲೇಷಿತ ಎಳೆಯಿಂದಾಗಿರ್ತಕ್ಕಂಥದ್ದೇ ಪಾಲಿಸ್ಟರ್ ಬಟ್ಟೆಗಳು. ಕೆಲವೊಂದು ಸರಿ ಟೆರಿಲಿನ್ ಅಂತ ಕೇಳ್ತಾ ಇರ್ತೀವಿ. ಯಾಕೆ ಆ ರೀತಿ ಕರಿತೀವಿ ತಿಳ್ಕೊಳ್ಳೋಣ ಈ ಪಾಠದಲ್ಲಿ. ಹಾಗೆ ಅಕ್ರಿಲಿಕ್, ಇದು ಸಹ ಒಂದು ಸಂಶ್ಲೇಷಿತ ಎಳೆ. ಅಲ್ಲಿಗೆ ಎಳೆಗಳಲ್ಲಿ 2 ವಿಧಗಳು. ಆ ವಿಧಗಳು ಯಾವುದು ಅನ್ನೋದು ನಮಗೆ ಗೊತ್ತಾಯಿತು ವಿದ್ಯಾರ್ಥಿಗಳೇ. ಈಗ ಈ ಚಿತ್ರವನ್ನು ಗಮನಿಸಿ. 2 ಚಿತ್ರಗಳು ಕೊಟ್ಟಿದೆ. ಹಾಗಾದರೆ ಮೊದಲನೇ ಚಿತ್ರ ಇದೆಯಲ್ಲ, ಈ ಚಿತ್ರ ಯಾವ ಎಳೆ ಇರಬಹುದು? ಕುರಿಯ ತುಪ್ಪಳ ಉಣ್ಣೆ ಇದೆಯಲ್ಲ, ಅದು ಯಾವ ರೀತಿ ಇದೆ? ನೈಸರ್ಗಿಕ ಎಳೆ ಆಗಿರುತ್ತೆ. ಅಲ್ಲಿಗೆ ಮೊದಲನೇದು ನೈಸರ್ಗಿಕ ಎಳೆ. ಹಾಗೆ ಎರಡನೇದು ಬಣ್ಣವನ್ನು ಕೊಟ್ಟಿದ್ದಾರೆ. ಆ ಬಣ್ಣವನ್ನು ಕೊಟ್ಟು ಕೃತಕವಾಗಿ ತಯಾರಿಸಿದ್ದಾರೆ. ಹಾಗಾಗಿ ಅದು ಕೃತಕ ಎಳೆಗಳು ಅಥವಾ ಸಂಶ್ಲೇಷಿತ ಎಳೆಗಳು. ಸಂಶ್ಲೇಷಿತ ಅಂದರೆ ಮಾನವನು ಕೃತಕವಾಗಿ ಮಾಡಿರ್ತಕ್ಕಂತಹ ಎಳೆಗಳು. ಹಾಗಾದರೆ ಇಲ್ಲಿ ನೈಸರ್ಗಿಕ ಎಳೆಗಳು ಅಂದರೆ ಏನು? ಕೃತಕ ಎಳೆಗಳು ಅಂದರೆ ಏನು? ನೈಸರ್ಗಿಕ ಎಳೆಗಳಿಗೆ ಮತ್ತು ಕೃತಕ ಎಳೆಗಳ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನೈಸರ್ಗಿಕ ಎಳೆಗಳು. ನೈಸರ್ಗಿಕ ಎಳೆಗಳು ಅಂದ ತಕ್ಷಣ ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ದೊರಕುವಂತಹ ಎಳೆಗಳಿಗೆ ನೈಸರ್ಗಿಕ ಎಳೆಗಳು ಎನ್ನುವರು. ಈಗಾಗಲೇ ಉದಾಹರಣೆ ನಿಮಗೆ ಗೊತ್ತಾಗಿದೆ. ಹತ್ತಿ, ಉಣ್ಣೆ, ರೇಷ್ಮೆ ಇವೆಲ್ಲ ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ದೊರಕತಕ್ಕಂತಹ ಎಳೆಗಳು. ಈ ಚಿತ್ರವನ್ನು ಗಮನಿಸಿ. ಇದು ಯಾವ ಚಿತ್ರ ನೀವು ನೋಡಿದ್ದೀರಾ? ಈ ಚಿತ್ರ ಹತ್ತಿ ಗಿಡದ ಚಿತ್ರ. ಸೊ ಹತ್ತಿ ಒಂದು ನೈಸರ್ಗಿಕ ಎಳೆ. ಈ ನೈಸರ್ಗಿಕ ಎಳೆಗಳನ್ನು ನಾವು 2 ರೀತಿ ಪಡ್ಕೊಳ್ತೀವಿ. ಯಾವ್ಯಾವುದರಿಂದ ಪಡ್ಕೋಬೋದು? ಈಗಾಗಲೇ ನಿಮಗೆ ಗೊತ್ತಾಗಿದೆ, ಹತ್ತಿ ಎಲ್ಲಿ ಬಿಡುತ್ತೆ? ಗಿಡದಲ್ಲಿ ಬಿಡುತ್ತೆ. ಹಾಗಾಗಿ ಮೊದಲನೇದು ನಾವು ಸಸ್ಯಗಳಿಂದ ಪಡ್ಕೋಬಹುದು. ನೈಸರ್ಗಿಕ ಎಳೆಗಳನ್ನು ಸಸ್ಯಗಳಿಂದ ಪಡೆಯಬಹುದು. ಎರಡನೇದು ಸಸ್ಯ ಆದಮೇಲೆ ಪ್ರಾಣಿಗಳಿಂದಲೂ ಪಡ್ಕೋಬಹುದು. ನೈಸರ್ಗಿಕ ಎಳೆಗಳನ್ನು ಸಸ್ಯಗಳಿಂದಲೂ ಪಡಿಬೋದು, ಪ್ರಾಣಿಗಳಿಂದಲೂ ಪಡಿಬೋದು. ಹಾಗಾದರೆ ಸಸ್ಯಗಳಿಂದ ಪಡೆದಂತಹ ನೈಸರ್ಗಿಕ ಎಳೆಗಳು ಯಾವ್ಯಾವುದು? ಸಸ್ಯಗಳಿಂದ ಪಡೆದಂತಹ ನೈಸರ್ಗಿಕ ಎಳೆಗಳು ಹತ್ತಿ ಮತ್ತು ಸೆಣಬು. ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಸೆಣಬಿನ ಚಿತ್ರ. ಸೆಣಬಿನ ಎಳೆಗಳು. ಗೋಣಿದಾರ ನೋಡಿದ್ದೀರಲ್ಲ, ಅದೇ ಸೆಣಬಿನ ಎಳೆಗಳು. ಅದೇ ರೀತಿ ಪ್ರಾಣಿಗಳಿಂದ ಪಡೆದಂತಹ ನೈಸರ್ಗಿಕ ಎಳೆಗಳು ಯಾವ್ಯಾವುದಾಗಿದೆ? ಈಗಾಗಲೇ ಕುರಿ ತುಪ್ಪಳದಿಂದ ಬಂದಂತಹ ಉಣ್ಣೆಯ ಎಳೆಗಳ ಚಿತ್ರನ ನೋಡಿದ್ದೀರಾ. ನೆಕ್ಸ್ಟ್ ಎರಡನೇದು ರೇಷ್ಮೆ. ರೇಷ್ಮೆ ಹುಳುವಿನಿಂದ ಬರ್ತಕ್ಕಂತಹ ಪ್ರಾಣಿಗಳಿಂದ ಪಡೆದಂತಹ ನೈಸರ್ಗಿಕ ಎಳೆಗಳು ಉಣ್ಣೆ ಮತ್ತು ರೇಷ್ಮೆ ಆಗಿದೆ. ಇದನ್ನು ಉಣ್ಣೆಯ ಸ್ವೆಟರ್ನ ನೀವು ಚಳಿಗಾಲದಲ್ಲೆಲ್ಲ ಬಳಸ್ತಾ ಇರ್ತೀರ.
ಚಿಕ್ಕ ಹುಡುಗರಿಗೆಲ್ಲ ಹಾಕ್ತಾ ಇರ್ತಾರೆ ಚಳಿಗಾಲದಲ್ಲಿ, ನೋಡಿದ್ದೀರಾ ನೀವು. ಸೊ ಅವೆಲ್ಲ ಉಣ್ಣೆ, ಇವೆಲ್ಲ ಪ್ರಾಣಿಗಳಿಂದ ಪಡೆದಂತಹ ನೈಸರ್ಗಿಕ ಎಳೆಗಳು. ಹಾಗಾದರೆ ಸಂಶ್ಲೇಷಿತ ಎಳೆಗಳು ಅಂದರೆ ಏನು? ಸಂಶ್ಲೇಷಿತ ಎಳೆಗಳು ಅಂದರೆ ಮಾನವನು ಕೃತಕವಾಗಿ ತಯಾರಿಸಿದಂತಹ ಎಳೆಗಳಿಗೆ ಸಂಶ್ಲೇಷಿತ ಎಳೆಗಳು, ಕೃತಕವಾಗಿ ತಯಾರಿಸಿದಂಥವು. ಹಾಗಾಗಿ ಇವನ್ನ ಸಂಶ್ಲೇಷಿತ ಅಂತ ಕರಿತೀವಿ. ಉದಾಹರಣೆ ಯಾರು? ರೇಯಾನ್, ನೈಲಾನ್, ಪಾಲಿಯೆಸ್ಟರ್ ಮತ್ತು ಆಕ್ರಿಲಿಕ್. ಸಂಶ್ಲೇಷಿತ ಎಳೆಗಳು ಅಂದ ತಕ್ಷಣ ಸಂಶ್ಲೇಷಿತ ಎಳೆಗಳು ಹೇಗಾಗಿದೆ ಅನ್ನೋದಕ್ಕೆ ಒಂದು ಚಿಕ್ಕ ಚಟುವಟಿಕೆಯನ್ನು ಮಾಡೋಣ. ಆ ಒಂದು ಚಿಕ್ಕ ಚಟುವಟಿಕೆಯಲ್ಲಿ ನಿಮಗೆ ಆ ಎಳೆಗಳು ಯಾವುದರಿಂದ ಆಗಿರುತ್ತೆ ಸಂಶ್ಲೇಷಿತ ಎಳೆಗಳು ಅನ್ನೋದಕ್ಕೆ ನಿಮ್ಮ ಪುಟ ಸಂಖ್ಯೆ 43ರಲ್ಲಿರ್ತಕ್ಕಂತಹ ಚಿತ್ರ 3.1a ಮತ್ತು 3.1bಯನ್ನು ಗಮನಿಸಿ. ವಿದ್ಯಾರ್ಥಿಗಳೇ, 8ನೇ ತರಗತಿ ವಿಜ್ಞಾನ ಭಾಗ 1ರ ಅಧ್ಯಾಯ 3ರಲ್ಲಿ ಚಿತ್ರ 3.1a ಚಿತ್ರ 3.1aಯನ್ನು ಗಮನಿಸಿ. ಅದರಲ್ಲಿ ಒಂದು ಸರಪಣಿಯನ್ನು ನೀಡಿದ್ದಾರೆ. ಅನೇಕ ಚಿಕ್ಕ ಚಿಕ್ಕ ಮಣಿಗಳನ್ನು ಜೋಡಿಸಿ ಒಂದು ರಚನೆಯನ್ನು ಉಂಟು ಮಾಡಿದ್ದಾರೆ. ಇವೆರಡರಲ್ಲೂ ಏನಾದರೂ ಹೋಲಿಕೆ ಇದೆಯಾ? ಇವೆರಡರಲ್ಲೂ ಹೋಲಿಕೆ ಅನೇಕ ಚಿಕ್ಕ ಚಿಕ್ಕ ವಸ್ತುಗಳನ್ನು ಸೇರಿಸಿ ಒಂದು ದೊಡ್ಡದಾಗಿರ್ತಕ್ಕಂತಹ ವಸ್ತುವನ್ನು ಉಂಟು ಮಾಡಿದ್ದಾರೆ. ಸೊ ಈ ಚಟುವಟಿಕೆಯನ್ನು ಮಾಡಿದಾದಮೇಲೆ ನಮಗೆ ಗೊತ್ತಾಗಿದೆ, ಒಂದು ಮಣಿಯ ಸರ ದಾರದಿಂದ ಜೋಡಣೆಗೊಂಡಿದ್ದು ಅನೇಕ ಮಣಿಗಳು, ಚಿಕ್ಕ 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 ಮಣಿಗಳು ಸೇರಿಕೊಂಡು ಉದ್ದ ಸರಪಣಿ ಆಯಿತು. ಹಾಗೆ ಪೇಪರ್ ಕ್ಲಿಪ್ಗಳು ಸೇರಿಕೊಂಡು ಉದ್ದ ಪೇಪರ್ ಕ್ಲಿಪ್ ಆಯಿತು, ರಚನೆ ಬಂತು. ಹಾಗೆಯೇ ಸಂಶ್ಲೇಷಿತ ಎಳೆಗಳೂ ಸಹ ಚಿಕ್ಕ ಚಿಕ್ಕ ಘಟಕಗಳಿಂದ ಜೋಡಿಸಿರುತ್ತೆ. ಆ ಸಂಶ್ಲೇಷಿತ ಎಳೆ ಸಹ ಚಿಕ್ಕ ಘಟಕಗಳನ್ನು ನಾವೇನಂತ ಕರಿತೀವಿ, ಅವು ನೈಜವಾಗಿ ಒಂದು ರಾಸಾಯನಿಕ ವಸ್ತುಗಳಿಂದಾಗಿರ್ತವೆ. ಆ ಪ್ರತಿ ಚಿಕ್ಕ ಘಟಕವು ಒಂದು ರಾಸಾಯನಿಕ ವಸ್ತು, ಯಾವುದೋ ಒಂದು ರಾಸಾಯನಿಕ. ಯಾಕೆಂದರೆ ಗೊತ್ತಿದೆ ನಿಮ್ಗೆ, ದ್ರವ್ಯ ಅಂದರೆ ವಸ್ತು, ಆ ವಸ್ತು ಯಾವುದಾದ್ರೂ ಒಂದು ವಸ್ತು ರಾಸಾಯನಿಕ ವಸ್ತುವಿನಿಂದ ಆಗಿರಲೇಬೇಕು. ಹಾಗಾಗಿ ಸಂಶ್ಲೇಷಿತ ಎಳೆಗಳು ಸಹ ರಾಸಾಯನಿಕ ವಸ್ತುಗಳಿಂದನೇ ಆಗಿರ್ತವೆ. ಇಂತಹ ಚಿಕ್ಕ ಚಿಕ್ಕ ಘಟಕಗಳು ಸೇರಿ ಉಂಟಾಗುವಂಥ ದೊಡ್ಡ ಘಟಕವನ್ನು ಪಾಲಿಮರ್ ಅಂತ ಕರಿತೀವಿ. ನಾವು ಏನು ಎಳೆಯನ್ನು ನೋಡ್ತೀವಿ ಅದು ಪಾಲಿಮರ್ ಎಳೆ. ಆ ಪಾಲಿಮರ್ ಎಳೆ ಉಂಟಾಗೋದಕ್ಕೆ ಅನೇಕ ಚಿಕ್ಕ ಚಿಕ್ಕ ಘಟಕಗಳು ಸಹಾಯಕವಾಗಿವೆ. ಅವುಗಳು ರಾಸಾಯನಿಕ ವಸ್ತುಗಳಾಗಿರ್ತವೆ. ಹಾಗಾದರೆ ಪಾಲಿಮರ್ ಅಂದರೆ ಏನು? ಆ ಪಾಲಿಮರ್ಗಳನ್ನು ಹೇಗೆ ಉಂಟು ಮಾಡ್ತಾರೆ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಪಾಲಿಮರ್ ಎಂಬುದೊಂದು ಗ್ರೀಕ್ ಭಾಷೆಯ ಪದ. ಅದಕ್ಕೊಂದು ಅರ್ಥ ಇರಬೇಕಲ್ವಾ? ಹಾಗಾದರೆ ಏನು ಅರ್ಥ ಅದು? ಪಾಲಿಮರ್, ಎರಡು ಪದಗಳನ್ನು ನಾವು ವಿಂಗಡಣೆ ಮಾಡಿದ್ರೆ, ಮೊದಲನೇದು ಪಾಲಿ ಅಂದರೆ ಅರ್ಥ ಅನೇಕ. ಅದೇ ಮರ್ ಅಂದರೆ ಅದು ಒಂದೊಂದು ಚಿಕ್ಕ ಚಿಕ್ಕ ಘಟಕಗಳು ಜೋಡಣೆ ಆಗಿತ್ತಲ್ಲ, ಆ ಭಾಗ ಅಥವಾ ಘಟಕ. ಪಾಲಿ ಎಂದರೆ ಅನೇಕ, ಮರ್ ಎಂದರೆ ಭಾಗ ಅಥವಾ ಘಟಕ ಎಂದರ್ಥ. ಹಾಗಾದರೆ ಪಾಲಿಮರ್ ಅಂದರೆ ಏನು ಹೇಳಿ? ಅನೇಕ ಘಟಕಗಳಿಂದ ಕೂಡಿರುವಂತಹುದು ಅಂತ ಅರ್ಥ. ಹಾಗಾದರೆ ಇಲ್ಲಿ ಎರಡು ಉದಾಹರಣೆಗಳಿದೆ. ಒಂದು ಈಥೀನ್ ಅಂತ ಒಂದು ಅಣು ಇದೆ, ಇನ್ನೊಂದು ಪಾಲಿಥೀನ್ ಅಂತ ಇದೆ. ಈಗ ನಿಮ್ಗೆ ಗೊತ್ತಾಗಿದೆ, ಇವೆರಡರ ನಡುವಿನ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಪದದಲ್ಲೇ. ಸೊ ಪದದ ಅರ್ಥವನ್ನು ತಿಳ್ಕೊಂಡ್ರೆ ನಿಮಗೆ ಪಾಠ ಈಸಿಯಾಗಿ ಅರ್ಥ ಆಗುತ್ತೆ. ಆದರೆ ಈಥೀನ್ ಮತ್ತು ಪಾಲಿಥೀನ್ ಈ ಪದ ನೋಡಿ, ಪಾಲಿ ಅರ್ಥ ಗೊತ್ತಿದೆ ನಿಮ್ಗಾಗಲೇ. ಪಾಲಿ ಅಂದರೆ ವೆರಿ ಗುಡ್, ಅನೇಕ. ಈಥೀನ್ ಅನೇಕ ಈಥೀನ್ನ ಅಣುಗಳು ಸೇರಿಕೊಂಡು ಪಾಲಿಥೀನ್ ಆಗಿದೆಯಾ ನೋಡೋಣ. ಈಥೀನ್ ಅಂದರೆ ಅದರ ಅಣುಸೂತ್ರ C2H4. ಇಂತಹ ಈಥೀನ್ನ ಅಣುಗಳು ಅನೇಕ ಅಣುಗಳು ಒಟ್ಟುಗೂಡಿ ಒಂದು ರಾಸಾಯನಿಕ ಬಂಧವನ್ನು ಏರ್ಪಡಿಸ್ಕೊಂಡು, ಅನೇಕ ಅನ್ನೋದನ್ನ ಎನ್ ಸಂಕೇತದಿಂದ ಸೂಚಿಸ್ತೀವಿ. ಸೊ ಹಾಗಾಗಿ ಎನ್ ಟೈಮ್ಸ್ ಎನ್ ರೀತಿಯ ಈಥೀನ್ ಅಣುಗಳು ಸೇರಿಕೊಂಡು ಪಾಲಿಥೀನ್ ಆಗಿದೆ. ಹಾಗಾದರೆ ಪಾಲಿಮರ್ ಅಂದರೆ ನಾವೊಂದು ವ್ಯಾಖ್ಯಾನವನ್ನು ಹೇಳ್ಬೋದು. ಏನು ಪಾಲಿಮರ್ ಅಂದರೆ ಏನು ಅಂತ ಕೇಳಿದ್ರೆ, ಅನೇಕ
ಪುನರಾವರ್ತಿತ ಒಂದೇ ರೀತಿಯ ಘಟಕಗಳಿಂದ ಮಾಡಲ್ಪಟ್ಟ ಒಂದು ದೊಡ್ಡ ಅಣುವನ್ನು ಪಾಲಿಮರ್ ಅಂತ ಕರಿತೀವಿ. ಈಗ ಗೊತ್ತಾಗಿದೆ, ಈಥೀನ್, ಪಾಲಿಥೀನ್. ಪಾಲಿಥೀನ್ನ ಯಾವ ಘಟಕಗಳಿಂದ ಆಗಿದೆ? ಈಥೀನ್ ಘಟಕಗಳಿಂದ ಆಗಿದೆ. ಪಾಲಿಮರ್ ಏನೋ ಉಂಟಾಯಿತು, ಆ ಕ್ರಿಯೆಗೆ ಒಂದು ಹೆಸರು ಬೇಕಲ್ವಾ? ಆ ಪಾಲಿಮರ್ಗಳನ್ನು ಉಂಟು ಮಾಡುವಂತಹ ಕ್ರಿಯೆಗೆ ನಾವು ಪಾಲಿಮರೀಕರಣ ಅಂತ ಕರಿತೀವಿ. ನೋಡಿ, ಪಾಲಿಮರ್ ಅಂದ್ರೇನು, ಪಾಲಿಮರೀಕರಣ ಅಂದ್ರೇನು, ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಪಾಲಿಮರ್ ಅಂದರೆ ಚಿಕ್ಕ ಚಿಕ್ಕ ಘಟಕಗಳು ಸೇರಿ ಉಂಟಾದಂಥ ಒಂದು ದೊಡ್ಡ ಅಣು. ಆ ದೊಡ್ಡ ಅಣುವನ್ನು ಉಂಟು ಮಾಡ್ತಕ್ಕಂಥ ಒಂದು ಕ್ರಿಯೆಗೆ ಹೆಸರು ಕೊಟ್ಟಿರೋದು ಪಾಲಿಮರೀಕರಣ ಅಂತ ಕರಿತೀವಿ. ಹಾಗಾದರೆ ಆ ಪಾಲಿಮರ್ ಉಂಟಾಗೋದಕ್ಕೆ ಕಾರಣವಾಗಿರ್ತಕ್ಕಂಥ ಚಿಕ್ಕ ಅಣು, ಅನೇಕ ಚಿಕ್ಕ ಚಿಕ್ಕ ಘಟಕಗಳಿದೆಯಲ್ಲ, ಅವುಗಳನ್ನು ನಾವೇನಂತ ಕರಿತೀವಿ? ಮಾನೋಮರ್ಗಳು ಅಂತ ಕರಿತೀವಿ. ಅನೇಕ ಚಿಕ್ಕ ಚಿಕ್ಕ ಮಾನೋಮರ್ಗಳನ್ನು ಒಟ್ಟುಗೂಡಿಸುವ ಕ್ರಿಯೆಗೂ ಸಹ ಪಾಲಿಮರೀಕರಣ ಅಂತ ಕರಿತೀವಿ. ಈಗ ನೋಡಿ, ಪಾಲಿಮರ್ ಅರ್ಥ ತಿಳ್ಕೊಂಡ್ವಿ, ಅದು ದೊಡ್ಡ ಅನೇಕ ಚಿಕ್ಕ ಘಟಕಗಳಿಂದಾಗಿದೆ. ಹಾಗಾದರೆ ಮಾನೋಮರ್ ಅಂದ್ರೇನು? ಆ ಪಾಲಿಮರ್ಗಳ ಪುನರಾವರ್ತಿತ ಚಿಕ್ಕ ಚಿಕ್ಕ ಘಟಕಗಳನ್ನು ಮಾನೋಮರ್ ಅಂತ ಕರಿತೀವಿ. ಪಾಲಿಮರ್ಗೊಂದು ಅರ್ಥ ಇದೆ ಅಂದಮೇಲೆ ಮಾನೋಮರ್ಗೊಂದು ಅರ್ಥ ಇರಬೇಕಲ್ಲ. ಮಾನೋ ಎಂದರೆ ಒಂದು, ಮರ್ ಅಂದರೆ ಭಾಗ. ಪಾಲಿಮರ್ನ ಒಂದು ಭಾಗವನ್ನು ಮಾನೋಮರ್ ಅಂತ ಕರಿತೀವಿ. ಒಂದು ಉದಾಹರಣೆನ ನೋಡೋಣ. ಸೆಲ್ಯುಲೋಸ್ ಅನ್ನೋದೊಂದು ಪಾಲಿಮರ್. ಸೆಲ್ಯುಲೋಸ್ ಅಂದರೆ ಬೇರೆ ಏನೂ ಅಲ್ಲ, ಹತ್ತಿ. ನೀವು ನೋಡಿದ್ದೀರಲ್ಲ, ಅದು ಸೆಲ್ಯುಲೋಸ್. ಆ ಸೆಲ್ಯುಲೋಸ್ ಪಾಲಿಮರ್ನ ಮಾನೋಮರ್ ಯಾವುದು? ಗ್ಲೂಕೋಸ್. ಗ್ಲೂಕೋಸ್ನ ಅನೇಕ ಅಣುಗಳು ಸೇರಿಕೊಂಡು ಸೆಲ್ಯುಲೋಸ್ ಉಂಟಾಗಿದೆ. ಹಾಗಾದರೆ ಸೆಲ್ಯುಲೋಸ್ ಪಾಲಿಮರ್ ಅಂತ ಗೊತ್ತಾಯಿತು. ಗ್ಲೂಕೋಸ್ ಏನಾಗುತ್ತೆ ಅವಾಗ? ವೆರಿ ಗುಡ್, ಮಾನೋಮರ್ ಆಗುತ್ತೆ. ಹಾಗಾದರೆ ಇಂತಹ ಪಾಲಿಮರ್ ಮತ್ತು ಅವುಗಳ ಮಾನೋಮರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಪಾಲಿಮರ್ ಮತ್ತು ಅವುಗಳ ಮಾನೋಮರ್. ಪಾಲಿಥೀನ್ನ ಮಾನೋಮರ್ ಯಾವುದು? ಹೆಸರಲ್ಲೇ ಇದೆ ಪಾಲಿಥೀನ್ ಅಂತ, ಗೊತ್ತಾಗ್ತಾ ಇದೆ, ಈಥೀನ್. ಅದೇ ಥರ ಪಾಲಿಯೆಸ್ಟರ್ನ ಮಾನೋಮರ್ ಎಸ್ಟರ್. ನೋಡಿ, ಪಾಲಿ ಅಂದರೆ ಅನೇಕ ಎಸ್ಟರ್ಗಳು, ಮಾನೋಮರ್ ಅಂದರೆ ಬರೀ ಒಂದು ಎಸ್ಟರ್, ಒಂದು ಚಿಕ್ಕ ಭಾಗ. ಹಾಗೆ ಸೆಲ್ಯುಲೋಸ್ನ ಮಾನೋಮರ್ ಗೊತ್ತಾಗಿದೆ, ಗ್ಲೂಕೋಸ್. ನೆಕ್ಸ್ಟು ಪ್ರೋಟೀನ್, ನಮ್ಮ ಆಹಾರದ ಘಟಕಗಳಲ್ಲಿರ್ತಕ್ಕಂತಹ ಪ್ರೋಟೀನ್ಗಳು ಅತಿ ಚಿಕ್ಕ ಘಟಕಗಳಾದ ಯಾರಿಂದಾಗಿದೆ? ಅಮಿನೋ ಆಮ್ಲಗಳಿಂದ ಆಗಿದೆ. ಹಾಗಾದರೆ ಪ್ರೋಟೀನ್ ಅನ್ನೋದು ಪಾಲಿಮರು, ಅದರ ಮಾನೋಮರ್ ಯಾವುದು? ಅಮಿನೋ ಆಮ್ಲ. ಹಾಗೆ ಲಿಪಿಡ್ಗಳು ಸಹ ಮಾನೋಮರ್ಗಳಿಂದ ಆಗಿದೆ. ಹೀಗಾಗಿ ಈ ರೀತಿ ಅನೇಕ ಪಾಲಿಮರ್ಗಳು ಗೊತ್ತಾಗಿದೆ. ಆ ಪಾಲಿಮರ್ಗಳಲ್ಲೂ ಅಷ್ಟೇ ನೈಸರ್ಗಿಕ ಪಾಲಿಮರ್ಗಳು ಅಂತಿದೆ, ಸಂಶ್ಲೇಷಿತ ಪಾಲಿಮರ್ಗಳು ಅಂತ ಇದೆ. ಸೊ ಲಿಪಿಡ್ ಅದರ ಮಾನೋಮರ್ ಕೊಬ್ಬಿನ ಆಮ್ಲ ಅಂತ ಗೊತ್ತಾಯಿತು. ಹಾಗಾದರೆ ಈ ಪಾಲಿಮರೀಕರಣದಿಂದ ಉಂಟಾದಂತಹ ಪಾಲಿಮರ್ನ ಎಳೆಗಳಿದೆಯಲ್ಲ, ಅವೇ ಸಂಶ್ಲೇಷಿತ ಎಳೆಗಳು. ಈ ಸಂಶ್ಲೇಷಿತ ಎಳೆಗಳು ಯಾವ ಯಾವ ಗುಣಲಕ್ಷಣಗಳನ್ನು ಹೊಂದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸಂಶ್ಲೇಷಿತ ಎಳೆಗಳ ಲಕ್ಷಣಗಳು. ಸಂಶ್ಲೇಷಿತ ಎಳೆಗಳು ಅಂದ ತಕ್ಷಣ ಇವುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಅನೇಕ ಪೆಟ್ರೋ ರಾಸಾಯನಿಕಗಳನ್ನು ಬಳಸ್ತಾರೆ. ಇವತ್ತು ನಾವು ಬಳಸ್ತಾ ಇರ್ತಕ್ಕಂಥ ಪೆಟ್ರೋ ರಾಸಾಯನಿಕಗಳು ಅನೇಕ ಅಂದರೆ ಲಕ್ಷಾಂತರ ಪೆಟ್ರೋ ರಾಸಾಯನಿಕಗಳನ್ನು ನಾವು ಬಳಸ್ತೀವಿ. ಸೊ ಅವುಗಳ ಗುಣಗಳು ಹಾಗೇ ಇದೆ, ಅನನ್ಯ ಗುಣಗಳನ್ನು ಹೊಂದಿದೆ ಸಂಶ್ಲೇಷಿತ ಎಳೆಗಳು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಈ ಸಂಶ್ಲೇಷಿತ ಎಳೆಗಳು ನೀರನ್ನು ಕಡಿಮೆ ಹೀರಿಕೊಳ್ಳುವುದರಿಂದ ಬೇಗ ಒಣಗುತ್ತವೆ. ನಿಮ್ಮ ಮನೆಯಲ್ಲಿ ನೀವು ಅಮ್ಮ ಬಟ್ಟೆ ಒಗಿಬೇಕಾದ್ರೆ ಕೆಲವು ಬಟ್ಟೆಗಳು ಬೇಗ ಒಣಗಿರ್ತವೆ, ಇನ್ನು ಕೆಲವು ಬಟ್ಟೆಗಳು ಬೇಗ ಒಣಗೋದಿಲ್ಲ. ಯಾಕೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಅದಕ್ಕೆ ಒಂದು ಚಿಕ್ಕ ಚಟುವಟಿಕೆಯನ್ನು ಮಾಡೋಣ. 2 ಬೀಕರ್ಗಳನ್ನು ತೆಗೆದುಕೊಂಡು ಅದರಲ್ಲಿ ಸಮ ಪ್ರಮಾಣದ ನೀರನ್ನು ತೆಗೆದುಕೊಳ್ಳಿ. ಒಂದನ್ನು ಎ ಎಂದು ಮತ್ತೊಂದನ್ನು ಬಿ ಎಂದು ನಮೂದಿಸಿ. ಹಾಗೆಯೇ ನೈಸರ್ಗಿಕ ಎಳೆ ಮತ್ತು ಸಂಶ್ಲೇಷಿತ ಎಳೆ, ಹತ್ತಿಯಿಂದಾಗಿರ್ತಕ್ಕಂಥ ಒಂದು ಕರವಸ್ತ್ರ, ಮತ್ತೊಂದು ಪಾಲಿಯೆಸ್ಟರ್ನಿಂದಾಗಿರ್ತಕ್ಕಂಥ ಕರವಸ್ತ್ರವನ್ನು ತೆಗೆದುಕೊಂಡಿದ್ದೇವೆ. ಹತ್ತಿಯಿಂದಾಗಿರ್ತಕ್ಕಂಥ ನೈಸರ್ಗಿಕ ಎಳೆ ಕರವಸ್ತ್ರವನ್ನು ಎ ಬೀಕರ್ಗೂ ಹಾಗೂ ಪಾಲಿಯೆಸ್ಟರ್ನ ಕರವಸ್ತ್ರವನ್ನು ಬಿ ಬೀಕರ್ಗೂ ಈಗ ನಾವು ಹಾಕೋಣ. ಸ್ವಲ್ಪ ಸಮಯದ ನಂತರ ಅವುಗಳಲ್ಲಿ ಯಾವುದು ಅಧಿಕ ಪ್ರಮಾಣದ ನೀರನ್ನು ಹೀರಿಕೊಂಡಿರುತ್ತದೆ
ಎಂಬುದನ್ನು ಗಮನಿಸೋಣ. ಈ ಬೀಕರ್ಗಳಲ್ಲಿ ಯಾವುದು ಅಧಿಕ ಪ್ರಮಾಣದ ನೀರು ಇರುತ್ತೋ ಆ ಎಳೆ ಕಡಿಮೆ ನೀರನ್ನು ಹೀರ್ಕೊಂಡಿರುತ್ತೆ. ಹಾಗೆಯೇ ಎರಡು ಬೀಕರ್ಗಳನ್ನು ಗಮನಿಸಿದಾಗ ನಮಗೆ ಬಿ ಬೀಕರ್ನಲ್ಲಿ ಅಧಿಕ ಪ್ರಮಾಣದ ನೀರು ಉಳಿದಿದೆ. ಬಿ ಬೀಕರ್ಗೆ ಹಾಕಿದ್ದಂತಹ ಪಾಲಿಯೆಸ್ಟರ್ನ ಸಂಶ್ಲೇಷಿತ ಎಳೆಯು ಕಡಿಮೆ ಪ್ರಮಾಣದ ನೀರನ್ನು ಹೀರಿಕೊಳ್ಳುತ್ತದೆ ಎಂಬುದು ಇದರಿಂದ ತಿಳಿಯುತ್ತದೆ. ಆ ಚಿಕ್ಕ ಚಟುವಟಿಕೆಯನ್ನು ಮಾಡಿದಾಗ ನಿಮಗೆ ಗೊತ್ತಾಯಿತು, ನಾವು ಎರಡು ಬಟ್ಟೆಗಳನ್ನು ತಗೊಂಡಿದ್ವಿ. ಆ ಬಟ್ಟೆಗಳಲ್ಲಿ ಒಂದು ಹತ್ತಿ ಬಟ್ಟೆ ಆಗಿತ್ತು, ಮತ್ತೊಂದು ಪಾಲಿಯೆಸ್ಟರ್ ಬಟ್ಟೆ ಆಗಿತ್ತು. ಪಾಲಿಯೆಸ್ಟರ್ ಬಟ್ಟೆ ಅಂದರೆ ನಿಮ್ಗೆ ಗೊತ್ತು, ಪಾಲಿಯೆಸ್ಟರ್ ಒಂದು ಸಂಶ್ಲೇಷಿತ ಎಳೆ, ಅದು ನೀರನ್ನು ಕಡಿಮೆ ಹೀರ್ಕೊಂಡಿತ್ತು ಮತ್ತು ಬೇಗ ಒಣಗ್ತು. ಯಾಕೆ ಈ ರೀತಿ ಅಂತಂದರೆ ಅವುಗಳ ಎಳೆಗಳಿದೆಯಲ್ಲ, ಆ ಎಳೆಗಳ ನಡುವೆ ಸೂಕ್ಷ್ಮ ರಂಧ್ರಗಳಿರುತ್ತೆ ಹತ್ತಿ ಬಟ್ಟೆಗಳಲ್ಲಿ, ಹಾಗಾಗಿ ಅವು ಅಧಿಕ ನೀರನ್ನು ಹೀರ್ಕೊಳ್ತವೆ. ಆದರೆ ಸಂಶ್ಲೇಷಿತ ಎಳೆಗಳಾದ ಪಾಲಿಯೆಸ್ಟರ್ ಬಟ್ಟೆಗಳಲ್ಲಿ ಎಳೆಗಳ ನಡುವೆ ಖಾಲಿ ಜಾಗಗಳು ಇರೋದಿಲ್ಲ, ಹಾಗಾಗಿ ಅವು ನೀರನ್ನು ಹಿಡಿದಿಟ್ಕೊಳಕ್ಕಾಗಲ್ಲ. ನೀರನ್ನು ಕಡಿಮೆ ಹೀರ್ಕೊಳ್ಳೋದ್ರಿಂದ ಅವು ಬೇಗ ಒಣಗ್ತವೆ ಎಂಬುದು ನಮಗೆ ಆ ಚಟುವಟಿಕೆಯಿಂದ ಗೊತ್ತಾಯಿತು. ಮುಂದಿನ ಗುಣಲಕ್ಷಣ, ಇವು ಹೆಚ್ಚು ಕಾಲ ಬಾಳಿಕೆ ಬರ್ತವೆ, ಬೇಗ ಹರಿದೋಗಲ್ಲ. ಬರೀ ಬಟ್ಟೆ ವಿಷಯಕ್ಕೆ ಮಾತ್ರ ಅಲ್ಲ, ಬೇರೆ ಯಾವುದೇ ಎಳೆಗಳನ್ನು ನಾವು ತಗೊಂಡ್ರು ಸಂಶ್ಲೇಷಿತ ಎಳೆಗಳನ್ನು ಹೆಚ್ಚು ಕಾಲ ಇವುಗಳು ಬಾಳಿಕೆ ಬರುತ್ತವೆ. ನೆಕ್ಸ್ಟ್, ಸಂಶ್ಲೇಷಿತ ಎಳೆಗಳ ಇನ್ನೂ ಗುಣಗಳಿದೆ. ಯಾವಾಗ ಬೆಲೆ ಕಡಿಮೆ ಇರುತ್ತೆ ಆವಾಗ ಉಪಯೋಗ ಜಾಸ್ತಿ ಆಗ್ತಾ ಹೋಗುತ್ತೆ. ಇವುಗಳು ಸುಲಭವಾಗಿ ದೊರಕುತ್ತವೆ, ಕೃತಕವಾಗಿ ತಯಾರಿಸಿದ್ರೂ ಸಹ ಇವುಗಳು ನಮಗೆ ಸುಲಭವಾಗಿ ದೊರಕುತ್ತವೆ ಮತ್ತು ಇವುಗಳ ನಿರ್ವಹಣೆ ಸುಲಭ. ಯಾವುದಾದ್ರೂ ಮದುವೆಗೆ ಅಮ್ಮ ರೇಷ್ಮೆ ಸೀರೆ ಹಾಕ್ಕೊಂಡು ಹೋದರೆ ಅದು ಅಕಸ್ಮಾತ್ ಕೊಳೆ ಆಯಿತು ಅಂದರೆ ಅದನ್ನು ಒಗಿಬೇಕು ಅಂತಂದರೆ ಡ್ರೈ ಕ್ಲೀನರ್ಗೆ ಅದರ ನಿರ್ವಹಣೆ ಎಷ್ಟು ಕಷ್ಟ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಅದೇ ದಿನನಿತ್ಯ ಆಗ್ತಕ್ಕಂತಹ ಕೆಲವು ಪಾಲಿಸ್ಟರ್ ಬಟ್ಟೆಗಳಾಗಿರ್ಬೋದು ಅಥವಾ ಟೆರಿಲಿನ್ ಬಟ್ಟೆಗಳಾಗಿರ್ಬೋದು, ಅವುಗಳ ನಿರ್ವಹಣೆ ಬಹಳ ಸುಲಭ ಆಗಿರುತ್ತೆ. ಈ ನೈಸರ್ಗಿಕ ಎಳೆಗಳು ಮತ್ತು ಸಂಶ್ಲೇಷಿತ ಎಳೆಗಳಿರ್ತಕ್ಕಂತಹ ವ್ಯತ್ಯಾಸಗಳೇನು? ಇದು ನೈಸರ್ಗಿಕ ಎಳೆ, ಇದು ಸಂಶ್ಲೇಷಿತ ಎಳೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸುಲಭ. ನೈಸರ್ಗಿಕ ಎಳೆ ಅಂದರೆ ಎಲ್ಲಿ ಸಿಗುತ್ತೆ? ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ಸಿಗುತ್ತೆ. ಸಂಶ್ಲೇಷಿತ ಎಳೆ ಅಂದರೆ ಅದನ್ನು ಕೃತಕವಾಗಿ ಮಾನವರು ನಿರ್ಮಿಸ್ತಾರೆ, ಹಾಗಾಗಿ ಕೃತಕವಾಗಿ ತಯಾರಿಸ್ತಾರೆ. ಇನ್ನು ನೈಸರ್ಗಿಕ ಎಳೆ ಏನು ಮಾಡುತ್ತೆ? ಅಧಿಕ ನೀರನ್ನು ಹೀರಿಕೊಳ್ಳುತ್ತದೆ. ಅದೇ ಸಂಶ್ಲೇಷಿತ ಎಳೆ ಕಡಿಮೆ ನೀರನ್ನು ಹೀರಿಕೊಳ್ಳುತ್ತದೆ. ಇವು ಪ್ರಮುಖ. ಇನ್ನೂ ವ್ಯತ್ಯಾಸಗಳನ್ನು ನೀವು ನಿಮ್ಮ ಪುಸ್ತಕವನ್ನು ನೋಡಿ ಪಟ್ಟಿ ಮಾಡಬೇಕು. ಮಾಡ್ತಿರೋ ವಿದ್ಯಾರ್ಥಿಗಳೇ, ಸಂಶ್ಲೇಷಿತ ಎಳೆಗಳು ಮಾನವನು ಕೃತಕವಾಗಿ ತಯಾರಿಸಿರ್ತಕ್ಕಂಥ ಎಳೆಗಳು ಅಂತ ಗೊತ್ತಾಯಿತು ಅದರಲ್ಲಿ. ಹಾಗಾಗಿ ನಾವು ಈ ದಿನ ಮೊದಲನೇ ಭಾಗವಾಗಿರ್ತಕ್ಕಂತಹ ರೇಯಾನ್ನ ಬಗ್ಗೆ ತಿಳ್ಕೊಳ್ಳೋಣ. ರೇಯಾನ್ ಏನಾಗಂದ್ರೆ, ರೇಯಾನ್ ಅಂದರೆ ಏನು? ರೇಯಾನಿಂದ ತಯಾರಿಸಿದಂಥ ವಸ್ತುಗಳ ಚಿತ್ರವನ್ನು ನೀವು ಗಮನಿಸ್ತಾ ಇದ್ದೀರಾ. ಅದರಲ್ಲಿ ನೋಡಿ ಕಾರ್ಪೆಟ್ಗಳಿದೆ, ದಿನನಿತ್ಯ ಆಗ್ತಕ್ಕಂತಹ ಉಡುಪುಗಳಿದೆ. ಅಂದರೆ ಇವುಗಳ ತಯಾರಿಕೆಯಲ್ಲಿ ರೇಯಾನನ್ನು ಬಳಸ್ತಾರೆ. ರೇಯಾನ್ ಒಂದು ಕೃತಕ ರೇಷ್ಮೆ ಹುಳುಗಳಿಂದ ದೊರಕತಕ್ಕಂತಹ ನೈಸರ್ಗಿಕ ಎಳೆಯಾದಂಥ ರೇಷ್ಮೆ ಎಳೆಗಳಿದೆಯಲ್ಲ, ಅದು ತುಂಬ ದುಬಾರಿ. ಆದ್ದರಿಂದ ನಾವು ಕೃತಕವಾಗಿ ಈ ರೇಷ್ಮೆ ಎಳೆಯಂತಹ ಶೈನಿಂಗು ಅಥವಾ ಹೊಳಪಿರ್ತಕ್ಕಂಥ ಎಳೆನ ತಯಾರಿಸ್ಬೋದಾ ಅಂತ ಅಂದ್ಕೊಂಡಾಗ ಉತ್ಪತ್ತಿ ಆಗಿದ್ದೇ ಈ ಕೃತಕ ರೇಷ್ಮೆ ಆಗಿರ್ತಕ್ಕಂತಹ ರೇಯಾನನ್ನು ನಾವು ಅರೆ ಸಂಶ್ಲೇಷಿತ ಎಳೆ ಅಂತ ಹೇಳ್ತೀವಿ. ಅರೆ ಸಂಶ್ಲೇಷಿತ ಎಳೆ ಅಂತ ಯಾಕೆ ಕರಿತೀವಿ ಅಂದರೆ, ರೇಯನ್ನು ಉತ್ಪಾದನೆ ಮಾಡೋದಕ್ಕೆ ನಾವು ನೈಸರ್ಗಿಕ ಕಚ್ಚಾ ವಸ್ತುಗಳನ್ನು ಬಳಸ್ಕೊಂಡಿದ್ದೀವಿ. ಆ ರೇಯನ್ನು ನೈಸರ್ಗಿಕ ಕಚ್ಚಾ ವಸ್ತು ಸೆಲ್ಯುಲೋಸೆ. ಹಾಗಾಗಿ ನೈಸರ್ಗಿಕ ಕಚ್ಚಾ ವಸ್ತುಗಳನ್ನು ಬಳಸಿ ಕೃತಕವಾಗಿ ತಯಾರಿಸಿದ್ರಿಂದ ರೇಯನ್ನನ್ನು ಅರೆ ಸಂಶ್ಲೇಷಿತ ಎಳೆ ಅಂತ ಕರಿತೀವಿ. ಆ ರೇಯನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ನಲ್ಲಿ ರೇಯನ್ನನ್ನು ಹೇಗೆ ಉತ್ಪತ್ತಿ ಮಾಡ್ತಾರೆ? ರೇಯನ್ನನ್ನು ಮರದ ತಿರುಳಿನಲ್ಲಿರ್ತಕ್ಕಂತಹ ಸೆಲ್ಯುಲೋಸನ್ನು ರಾಸಾಯನಿಕ ಸಂಸ್ಕರಣೆಗೆ ಒಳಪಡಿಸ್ತಾರೆ. ನಾನು ಹೇಳಿದಾಗಲೇ ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿ ಪಾಲಿಮರ್ಗಳನ್ನು ಉಂಟು ಮಾಡೋದು ಪಾಲಿಮರೀಕರಣ ಅಂತ ಹೇಳಿದ್ವಲ್ಲ. ಹಾಗೆ ಮರದ ತಿರುಳಿನಲ್ಲಿರ್ತಕ್ಕಂಥ ಸೆಲ್ಯುಲೋಸನ್ನು ರಾಸಾಯನಿಕ ಸಂಸ್ಕರಣೆಗೆ ಒಳಪಡಿಸಿ ರೇಯಾನನ್ನು ತಯಾರಿಸ್ತಾರೆ. ಆ ರೇಯಾನ್
ಮರದ ತಿರುಳನ್ನು ಏನು ಮಾಡ್ತಾರೆ, ಆ ಸೆಲ್ಯುಲೋಸ್ನ ಮೊದಲು ಒಂದು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ವಿಲೀನಗೊಳಿಸ್ತಾರೆ. ಆ ಮರದ ತಿರುಳನ್ನು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ವಿಲೀನಗೊಳಿಸಿ ಅಂಟಾದ ದ್ರವ ರೂಪದ ಸರಿಯನ್ನು ತಯಾರಿಸಿಕೊಂಡು ಆ ದ್ರವವನ್ನು ಅಧಿಕ ಬಲಯುತವಾಗಿ ಸಿಲಿಂಡರ್ ಆಕಾರದಲ್ಲಿರ್ತಕ್ಕಂಥ ಒಂದು ಲೋಹದ ವಸ್ತುವಿನಲ್ಲಿರುವ ಸೂಕ್ಷ್ಮ ರಂಧ್ರಗಳ ಮೂಲಕ ಸಲ್ಫ್ಯೂರಿಕ್ ಆಮ್ಲಕ್ಕೆ ಹಾಯಿಸಿದಾಗ ರೇಯಾನ್ ಎಳೆ ಉಂಟಾಗುತ್ತದೆ. ಆ ಎಳೆ ದಾರದ ಎಳೆಗಳು ಎಷ್ಟು ಸೂಕ್ಷ್ಮವಾಗಿರ್ತವೆ ಅಂತ ನೋಡಿದ್ರಲ್ಲ, ಆ ಲೋಹದ ವಸ್ತುವಿನಲ್ಲೂ ಸಹ ಅಷ್ಟೇ ಸೂಕ್ಷ್ಮವಾಗಿರ್ತಕ್ಕಂಥ ರಂಧ್ರಗಳಿರ್ತವೆ. ಆ ರಂಧ್ರಗಳ ಮೂಲಕ ಆ ವಿಸ್ಕಸ್ ದ್ರವವನ್ನು ಹಾಯಿಸಿದಾಗ ರೇಯಾನ್ ಎಳೆ ಉತ್ಪತ್ತಿ ಆಗುತ್ತದೆ. ಹಾಗಾದರೆ ಈ ರೀತಿ ತಯಾರಿಸಿದಂತಹ ರೇಯಾನ್ ಒಂದು ಸಂಶ್ಲೇಷಿತ ಎಳೆ ಆಗಿದೆ. ನಮಗೆ ಕೆಲವು ಗುಣಲಕ್ಷಣಗಳು ಗೊತ್ತಿದೆ. ರೇಷ್ಮೆ ಎಳೆಗಳಿಗಿಂತ ಇವು ಅಗ್ಗವಾಗಿದೆ. ಈ ರೇಯಾನನ್ನು ಬಳಸಿ ತಯಾರಿಸಿರ್ತಕ್ಕಂತಹ ಸೀರೆಗಳು ಸಹ ಸಿಗುತ್ತೆ. ಹಾಗಾಗಿ ರೇಷ್ಮೆ ಎಳೆಗಳಂತೆ ಇದನ್ನು ಸಹ ಸುಲಭವಾಗಿ ನೇಯ್ಗೆಯನ್ನು ಮಾಡಬಹುದು. ಆ ದಾರದ ಉಂಡೆಗಳ ಚಿತ್ರ ಬಣ್ಣವಾಗಿತ್ತು. ಆಗ ವೈವಿಧ್ಯಮಯ ಬಣ್ಣಗಳನ್ನು ಈ ಎಳೆಗಳಿಗೆ ನೀಡಬಹುದು ಮತ್ತು ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಸುಂದರ ವಿನ್ಯಾಸಗಳನ್ನು ನೀಡಬಹುದು. ರೇಯಾನ್ ಅಂದ ತಕ್ಷಣ ಅವು ಹಗುರ ಮತ್ತು ಮೃದುವಾಗಿರ್ತವೆ, ಲೈಟ್ ವೆಯ್ಟ್ ಮತ್ತು ಸಾಫ್ಟ್ ಆಗಿರ್ತವೆ. ಹಗುರ ಮತ್ತು ಮೃದುವಾಗಿರ್ತವೆ. ಇವುಗಳು ರೇಯಾನಿನ ಗುಣಲಕ್ಷಣಗಳಾಗಿವೆ. ರೇಯಾನಿನ ಉಪಯೋಗಗಳು. ನಾವು ಆಗ್ತಕ್ಕಂತಹ ದಿನನಿತ್ಯ ಉಡುಪುಗಳ ತಯಾರಿಕೆಯಲ್ಲಿ ರೇಯಾನನ್ನು ಬಳಸ್ತಾರೆ. ನಮ್ಮ ಮನೆಯಲ್ಲಿ ಬಳಸ್ತಕ್ಕಂತಹ ಬೆಡ್ಶೀಟ್ಗಳು ಮತ್ತು ಕರ್ಟನ್ಗಳ ತಯಾರಿಕೆಯಲ್ಲೂ ರೇಯಾನನ್ನು ಬಳಸ್ತಾರೆ. ನಂತರ ನೆಲಹಾಸುಗಳು, ಕಾರ್ಪೆಟ್ಸ್ಗಳ ತಯಾರಿಕೆಯಲ್ಲಿ ರೇಯಾನನ್ನು ಬಳಸುತ್ತಾರೆ. ಮೊದಲನೇದು, ನೈಸರ್ಗಿಕ ಎಳೆ ಹತ್ತಿಯು ಯಾವ ಪಾಲಿಮರ್ನಿಂದ ಆಗಿದೆ? ಉತ್ತರ ಏನು? ಸೆಲ್ಯುಲೋಸ್. ಹಾಗೆ ಪಾಲಿಮರ್ಗಳ ಚಿಕ್ಕ ಘಟಕಗಳನ್ನು ಏನಂತ ಕರಿತೀವಿ? ಪಾಲಿ ಅಂದರೆ ಅನೇಕ, ಮರ್ ಅಂದರೆ ಭಾಗ. ಆ ಅನೇಕ ಭಾಗಗಳಿದೆಯಲ್ಲ, ಆ ಘಟಕಗಳನ್ನ ಏನಂತ ಕರಿತೀವಿ? ಎಸ್, ವೆರಿ ಗುಡ್. ಅವುಗಳನ್ನು ಮಾನೋಮರ್ ಅಂತ ಕರಿತೀವಿ. ಪ್ರಶ್ನೆ 3, ಪಾಲಿಮರ್ ಪದದಲ್ಲಿ ಪಾಲಿ ಅಂದರೆ ಏನರ್ಥ? ಈಗ ನಿಮಗೆ ಗೊತ್ತಿದೆ, ಪಾಲಿ ಅಂದರೆ ಅನೇಕ. ಪ್ರಶ್ನೆ 4, ರೇಯಾನನ್ನು ಡ್ಯಾಶ್ ಸಂಶ್ಲೇಷಿತ ಎಳೆ ಎನ್ನುವರು. ರೇಯಾನನ್ನು ಅರೆ ಸಂಶ್ಲೇಷಿತ ಎಳೆ ಎನ್ನುವರು. ಸೆಣಬು ಎಳೆಯ ವಿಧ ಯಾವುದು? ನೈಸರ್ಗಿಕ ಎಳೆ. ವೆರಿ ಗುಡ್ ವಿದ್ಯಾರ್ಥಿಗಳೇ. ಪುಸ್ತಕ ನೋಡ್ಕೊಂಡು ಉತ್ತರಗಳನ್ನು ಬರೆಯಿರಿ. ಅದರಲ್ಲಿ ಮನೆ ಕೆಲಸ ಮೊದಲನೇದು, ಎಳೆಗಳ 2 ವಿಧಗಳನ್ನು ಹೆಸರಿಸಿ. ಎರಡನೇ ಪ್ರಶ್ನೆ, ನೈಸರ್ಗಿಕ ಎಳೆಗಳು ಎಂದರೇನು? ಉದಾಹರಣೆ ತಿಳಿಸಿ. ನೈಸರ್ಗಿಕ ಎಳೆಗಳು ಅಂದರೆ ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ದೊರಕತಕ್ಕಂಥ ಎಳೆಗಳು. ಉದಾಹರಣೆ ಹತ್ತಿ, ಉಣ್ಣೆ, ರೇಷ್ಮೆ. ಸಂಶ್ಲೇಷಿತ ಎಳೆಗಳು ಅಂದರೆ ಕೃತಕವಾಗಿ ತಯಾರಿಸಿರ್ತಕ್ಕಂಥ ಎಳೆಗಳು. ಉದಾಹರಣೆ ನಾನು ಹೇಳಲ್ಲ, ನೀವೇ ಬರೀರಿ. ಇನ್ನು ಪಾಲಿಮರ್ಗಳು ಅಂದ್ರೇನು? ಅನೇಕ ಚಿಕ್ಕ ಚಿಕ್ಕ ಘಟಕಗಳು ಸೇರಿ ಪಾಲಿಮರ್ಗಳಾಗಿದೆ. ಪಾಲಿಮರ್ ಪದದ ಅರ್ಥ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆಯಲ್ಲ? ವೆರಿ ಗುಡ್. ಸಂಶ್ಲೇಷಿತ ಎಳೆಗಳ ಲಕ್ಷಣಗಳನ್ನು ಪಟ್ಟಿ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ನೋಡಿಕೊಂಡು ಉತ್ತರನ ಬರೀರಿ. ಸಂಶ್ಲೇಷಿತ ಎಳೆಗಳ ಲಕ್ಷಣ ತಿಳಿಸಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.